ಈಗ ಡಿ ಕೆ ಶಿವಕುಮಾರ್ ಅವರು ಇಂದು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸೋದಕ್ಕೆ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಾಯಕರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ನೀವು ಕೂಡ ದೆಹಲಿಗೆ ಹೋಗಿದ್ರಿ. ಸೊ ಈಗ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ನಡೀತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಮೊದಲನೇದಾಗಿ ಅವರು ಬಹಳ ದಿವಸದಿಂದ ಆಗ್ಬೇಕಂತ ಅವ್ರಿಗೆ ಅಪೇಕ್ಷೆ ಪಟ್ಟಿದ್ರು, ಆಸೆ ಪಟ್ಟಿದ್ರು. ಇವತ್ತು ಅದನ್ನ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಈಡೇರಿಸಿದೆ. ಸೊ ಅವ್ರ ಕಾರ್ಯಕಾಲದಲ್ಲಿ ನಾವು ಒಳ್ಳೆಯ ಅಭಿವೃದ್ಧಿಗಳನ್ನ ಸಂಘಟನೆ ನಿರೀಕ್ಷೆ ಮಾಡಿದ್ದೇವೆ. ಅವ್ರ ಜೊತೆ ಕೆಲಸ ಮಾಡೋಣ ಕೂಡಿ ಒಟ್ಟಾಗಿ. ಸರ್, ಈಗ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂಗೆ 2 ದಿನಗಳ ಕಾಲ ಡೆಲ್ಲಿಯಲ್ಲೇ ಕೂಡ ಸಾಕಷ್ಟು ಕಸರತ್ತು ನಡೀತಿತ್ತು. ಈಗೆಲ್ಲ ಅಂತಿಮ ಆಗಿದೆಯೋ ಅಥವಾ ಇನ್ನೂ ಗೊಂದಲಗಳಿದಾವ? ಗೊತ್ತಿಲ್ಲ ನನಗೆ. ಅಂತಿಮವಾಗಿ ಬರ್ಬೇಕು ಡೆಲ್ಲಿಯಿಂದ. ಲಿಸ್ಟ್ ಬಂದ ಮೇಲೆ ಯಾರು ಏನು ಅಂತ ಗೊತ್ತಾಗೋದು. ಅಲ್ಲಿವರೆಗೆ ಏನು ಗೊತ್ತಾಗಲ್ಲ. ಯಾಕಂದ್ರೆ ನಾವು ಕೂಡ ಇಲ್ಲಿದ್ವಿ. ಹೈಕಮಾಂಡ್ ಬೇರೆನೇ ಇದೆ. ಅವ್ರು ನಿರ್ಧಾರ ಮಾಡಿದ್ಮೇಲೆ ಗೊತ್ತಾಗೋದು ಮಂತ್ರಿಗಳು ಯಾರು, ಅಧ್ಯಕ್ಷರು ಯಾರು, ಮತ್ತೆ ಯಾರಿಗೇನು ಕೊಟ್ರಂತ ಕಾದ್ ನೋಡೋಣ. ಅಲ್ಲ, ಹೊಸಬರಿಗೆ ಎಲ್ಲ ಈ ಬಾರಿ ಹೊಸತನದಿಂದ ಇರುತ್ತೆ ಅಂತಿದ್ರು. ಹಿರಿಯರಿಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. ಅಷ್ಟು ಹಿರಿಯರು ನಂತರ ಇನ್ನು 2ನೇ ಹಂತದಲ್ಲಿ ಇದ್ದಾರೆ. ಹಳಬರು ಇದ್ದಾರೆ, ಹೊಸಬರು ಇದ್ದಾರೆ. ಅವಾಗ ಮಾಡ್ತಾರೆ 2ನೇ ಹಂತದಲ್ಲಿ. ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಗೊತ್ತಿಲ್ಲ, ಬಂದ್ರೆ ಹೇಳಿದ್ರಲ್ಲ, ಬರ್ದ ಹೇಳಿ ಹೇಳೋರು. ಲಿಸ್ಟ್ ಬಂದು ನಮ್ಗೆ ಯಾರ ಫೋನ್ ಮಾಡಿದ್ರೆ ನಿಮ್ಗೆ ಹೇಳ್ತೀವಿ. ಸರ್, ಉಪಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂಗೆ ನೀವು ಕೂಡ ಹಲವು ಸಂದರ್ಭಗಳಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅದು ಬೇಕು ಅನ್ಸುತ್ತೆ. ಹೇಗೆ ಸರ್? ಈಗ ಪರಮೇಶ್ವರ್ ಅವರಿಗೆ ಕೊಡ್ತಿದ್ರೆ ಎಲ್ಲ ಈಗ ನೀವು 20 ಸಲ ಹೇಳ್ರಿ, ಒಂದೇ ಸಲ ಆಗೋಲ್ಲ. ಓವರ್ಲೋಡ್ ಆಗ್ತಾ ಇದ್ವು. ಎಲ್ಲ ಶಾಂತಿಯಿಂದ ಹೇಳೋದು, ಇದೆಲ್ಲ ತಕ್ಷಣ ಹೇಳೋದಲ್ಲ. ಇಷ್ಟಕ್ಕೆ ಸಾಕು. ಈಗ ನಾವು ಎಲ್ಲರಿಗೂ ಒಂದೇ ಹೇಳೋದು ಈಗ ಅಷ್ಟೇ. ನಮ್ಮ ಹೊಸ ಮುಖ್ಯಮಂತ್ರಿ ಆಗ್ತಿದ್ರೆ ಅವ್ರ ಜೊತೆ ನಾವು ಇರ್ತೀವಿ, ಅವ್ರ ಜೊತೆ ಕೂಡ ಕೆಲಸ ಮಾಡ್ತೀವಿ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಾವು ಪ್ರಬಲ ಆಕಾಂಕ್ಷಿಯಾಗಿದ್ರಿ. ಇಲ್ಲ, ಪ್ಲೀಸ್, ಅದು ಯಾವುದೇ ಇಲ್ಲ. ಅದು ಆಯ್ಕೆ ಮಾಡ್ಕೊಟ್ರೆ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಸಚಿವ ಸ್ಥಾನ ಮತ್ತೆ ಕೆಪಿಸಿಸಿ ಎರಡೂ ಕೂಡ ನೀವು ಕೇಳ್ತಾ ಇದ್ರಲ್ಲ ಸರ್? ಇಲ್ಲ, ಪ್ಲೀಸ್, ಸಾಕು. ಸೊ ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.